ಹಾಯ್ ಸ್ಟೂಡೆಂಟ್ಸ್, ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ವೇದಾಂತ ಕರ್ನಾಟಕ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಮಕ್ಕಳೇ, KCET ಎಕ್ಸಾಮ್ ಮುಗಿತು, ಇನ್ನೇನು ರಿಸಲ್ಟ್ ಬರೋ ಹಂತದಲ್ಲಿದೆ. ಸೊ KCET ರಿಸಲ್ಟ್ ಬಂದ ತಕ್ಷಣ ಸಾಕಷ್ಟು ಜನ ಸ್ಟೂಡೆಂಟ್ಸ್ಗಳ ತಲೆಯಲ್ಲಿ ಒಂದು ಪ್ರಶ್ನೆ ಓಡುತ್ತಿರುತ್ತೆ. ಅದೇನಪ್ಪ ಅಂದರೆ, ನನಗೆ ಈ ಸೂಪರ್ ನ್ಯೂಮರರಿ ಕೋಟಾ ಅಂದರೆ SNQ ಕೋಟಾದ ಅಂಡರಲ್ಲಿ ಕಾಲೇಜಲ್ಲಿ ಅಡ್ಮಿಷನ್ ಸಿಗುತ್ತಾ, ಸೀಟ್ ಸಿಗುತ್ತಾ ಅನ್ನೋದು ಸಾಕಷ್ಟು ಜನರ ತಲೆಯಲ್ಲಿ ಇರುವಂತಹ ಪ್ರಶ್ನೆ. ನಿಮಗೂ ಇದೆನಾ ಆ ಪ್ರಶ್ನೆ? ಎಸ್. ಹಾಗಿದ್ರೆ ಈ SNQ ಸೂಪರ್ ನ್ಯೂಮರರಿ ಕೋಟಾ ಅಂದ್ರೆ ಏನು, ಇದು ಹೇಗೆ ವರ್ಕ್ ಆಗುತ್ತೆ, ಯಾರಿಗೆಲ್ಲ ಅಪ್ಲಿಕೇಬಲ್, ಇದರ ಉಪಯೋಗ ಏನು, ಎಲ್ಲವನ್ನ ಇವತ್ತು ನಾವು ತಿಳ್ಕೊಳ್ಳೋಣ. ಎಸ್. ಸೊ ಮಕ್ಕಳೇ, ಈ ವರ್ಷ 2026ರ KCET ಎಕ್ಸಾಮ್ ಏನ್ ನಡೀತಲ್ಲ, ಇದರ ಬಗ್ಗೆ ತಿಳಿಸೋದಿಕ್ಕೆ KEA ಒಂದು ಇನ್ಫಾರ್ಮೇಶನ್ ಬುಲೆಟಿನ್ ಅನ್ನ ರಿಲೀಸ್ ಮಾಡಿತ್ತು. ಅಂದ್ರೆ ಯಾವುದೇ ವಿಷಯ ಆಗಿರಬಹುದು, KCETಗೆ ಸಂಬಂಧಪಟ್ಟ ಯಾವುದೇ ವಿಷಯವನ್ನ ಈ ಒಂದು ಇನ್ಫಾರ್ಮೇಶನ್ ಬುಲೆಟಿನ್ ಅಲ್ಲಿ ನೀವು ತಿಳ್ಕೋಬಹುದು. ಇದರಲ್ಲಿ ಸೂಪರ್ ನ್ಯೂಮರರಿ ಕೋಟಾದ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ನಾನು ನಿಮಗೆ ಇವಾಗ ತಿಳಿಸ್ತೀನಿ ಸೂಪರ್ ನ್ಯೂಮರರಿ ಕೋಟಾದ ಬಗ್ಗೆ. ಫೈನ್, ಓಕೆ. ಸೊ ಮಕ್ಕಳೇ, ಈ ಸೂಪರ್ ನ್ಯೂಮರರಿ ಕೋಟಾ ಅಥವಾ SNQ ಅಂತ ಏನ್ ಕರಿತೀವಲ್ಲ, ಇದನ್ನ ಕನ್ನಡದಲ್ಲಿ ನಾವು ಬೋಧನಾ ಶುಲ್ಕದ ವಿನಾಯಿತಿ ಯೋಜನೆ ಅಂತ ಹೇಳಬಹುದು. ಬೇಸಿಕಲಿ SNQ ಅಂಡರ್ ಅಲ್ಲಿ ಯಾರೆಲ್ಲ ಕಾಲೇಜಲ್ಲಿ ಅಡ್ಮಿಷನ್ ತಗೊಳ್ತಿರೋ, ಸೀಟ್ ಸಿಗುತ್ತೋ ಅವರಿಗೆ ಈ ಗೌರ್ಮೆಂಟ್ ಫೀಸ್ ಏನಿರುತ್ತಲ್ಲ, ಗೌರ್ಮೆಂಟ್ಗೆ ಕಟ್ಟಬೇಕಾಗಿರುವಂತಹ ಟ್ಯೂಷನ್ ಫೀಸ್ ಏನಿರುತ್ತಲ್ಲ, ಆ ಒಂದು ಟ್ಯೂಷನ್ ಫೀಸ್ ಅನ್ನ ಕಟ್ಟುವಂತ ಅಗತ್ಯ ಇರೋದಿಲ್ಲ. ಯಾರಿಗೆ? ಯಾರೆಲ್ಲ SNQ ಅಂಡರ್ ಅಲ್ಲಿ ಅಡ್ಮಿಷನ್ ಅನ್ನ ತಗೊಳ್ತೀರಾ, ಸೀಟ್ ಸಿಗುತ್ತೆ ಯಾರಿಗೆಲ್ಲ SNQ ಅಂಡರ್ ಅಲ್ಲಿ, ಅವರು ಈ ಒಂದು ಟ್ಯೂಷನ್ ಫೀಸ್ ಕಟ್ಟೋ ಅಗತ್ಯ ಇರೋದಿಲ್ಲ. ಕ್ಲಿಯರಾ? ಓಕೆ. ಇನ್ನು ಎರಡನೇದಾಗಿ ನಿಮಗೆ ಪ್ರಶ್ನೆ ಬರಬಹುದು, ಇದು ಯಾರಿಗೆಲ್ಲ ಅಪ್ಲಿಕೇಬಲ್, ಅಂದ್ರೆ ಇಂಥ ಕೆಟಗರಿಯವರಿಗೆ ಮಾತ್ರ ಸೀಮಿತನಾ, ಅಥವಾ ಎಲ್ರಿಗೂ ಸಾಮಾನ್ಯವಾಗಿ ಎಲ್ಲರೂ ಕೂಡ ಯಾರಾದ್ರೂ ಬರಬಹುದಾ, ಹೆಂಗ್ ವರ್ಕ್ ಆಗುತ್ತೆ ಅಂತ ನಿಮಗೆ ಪ್ರಶ್ನೆ ಇರುತ್ತೆ. ಸೊ ಹಾಗಿದ್ರೆ ಇದು ಹೇಗ್ ವರ್ಕ್ ಆಗುತ್ತಪ್ಪ ಅಂದ್ರೆ, ಎಸ್. ಸೊ ಮಕ್ಕಳೇ, ಲಿಸನ್, ಯಾರಿಗೆಲ್ಲ ಈ ಒಂದು ಸೂಪರ್ ನ್ಯೂಮರರಿ ಕೋಟಾ ವರ್ಕ್ ಆಗುತ್ತೆ ಅಂದ್ರೆ, ಎಲ್ಲಾ ವರ್ಗದ ಅಭ್ಯರ್ಥಿಗಳು, ಅಂದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಸಹ ಸೂಪರ್ ನ್ಯೂಮರರಿ ಕೋಟಾದ ಸೀಟುಗಳನ್ನು ಪಡೆಯಬಹುದಾಗಿದೆ. ಓಕೆ, ಎಲ್ಲ ವರ್ಗದ ಅಭ್ಯರ್ಥಿಗಳು, ಯಾವುದೇ ಕೆಟಗರಿ ಆಗಿರಬಹುದು, ಜನರಲ್ ಆಗಿರಬಹುದು, OBC ಆಗಿರಬಹುದು, SC ST ಯಾವ್ದಾದ್ರೂ ತಗೊಳ್ರಿ ನೀವು. ಓಕೆ, ಪ್ರತಿಯೊಬ್ಬರಿಗೂ ಈ SNQ ಅಪ್ಲಿಕೇಬಲ್ ಇದೆ. ಆದ್ರೆ ಕೆಲವು ಕಂಡೀಷನ್ಗಳನ್ನ ಸ್ಯಾಟಿಸ್ಫೈ ಮಾಡಿರೋರಿಗೆ ಮಾತ್ರ. ಓಕೆ, ಅದೇನು ಅನ್ನೋದನ್ನ ತಿಳಿತಾ ಹೋಗೋಣ. ಸೂಪರ್ ನ್ಯೂಮರರಿ ಕೋಟಾದ ಸೀಟುಗಳನ್ನು ಪಡೆಯಲು ಅಭ್ಯರ್ಥಿಗಳು ಆದಾಯ ಪ್ರಮಾಣ ಪತ್ರವನ್ನು ಸಂಬಂಧಿಸಿದ ತಹಸೀಲ್ದಾರರಿಂದ ಪಡೆದು ಅರ್ಜಿ ಸಲ್ಲಿಸುವ ಸಮಯದಲ್ಲಿ RD ಸಂಖ್ಯೆಯನ್ನು ದಾಖಲಿಸಬೇಕು. ನೀವು SNQ ಅಂಡರ್ ಅಲ್ಲಿ ಬರಬೇಕು ಅಂದ್ರೆ ಅದು ನೀವು SNQ ಅಲ್ಲಿ ಬರ್ತಿರೋ ಇಲ್ವೋ ಅನ್ನೋದು ಯಾವ್ದ್ರಿಂದ ಡಿಸೈಡ್ ಆಗುತ್ತೆ ಗೊತ್ತಾ? ಇನ್ಕಮ್ ಸರ್ಟಿಫಿಕೇಟ್ ಇಂದ ಡಿಸೈಡ್ ಆಗುತ್ತೆ. ಓಕೆ, ಅಂದ್ರೆ ಇಂತಿಷ್ಟು ಇನ್ಕಮ್ ಒಳಗೆ ನಿಮ್ಮ ಪೇರೆಂಟ್ಸ್ ಇನ್ಕಮ್ ಇಷ್ಟರಿಂದ ಇಷ್ಟರೊಳಗೆ ಇದ್ರೆ ಮಾತ್ರ ನಿಮಗೆ SNQ ಅಂಡರ್ ಅಲ್ಲಿ ಬರುವಂತ ಚಾನ್ಸಸ್ ಇರುತ್ತೆ. ಅದು ಎಷ್ಟಿರ್ಬೇಕು ಅನ್ನೋದನ್ನ ಮುಂದೆ ಹೇಳ್ತೀನಿ. ಅಂತೂ ನೀವು KCET ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಮಾಡಬೇಕಾದ್ರೆ ಮಕ್ಕಳೇ, ಯಾರೆಲ್ಲ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಇರ್ತಕ್ಕಂಥ RD ನಂಬರ್ ಅನ್ನ ಫಿಲ್ ಮಾಡಿರ್ತೀರಾ, ಅಂಡ್ ರಿಮೆಂಬರ್, ಈ ಇನ್ಕಮ್ ಸರ್ಟಿಫಿಕೇಟ್ ಹೇಗಿರಬೇಕು ಅಂದ್ರೆ ನಿಮ್ಮ ಹೆಸರಲ್ಲೇ ಇರಬೇಕು. ಓಕೆ, ಆದಾಯ ಪ್ರಮಾಣ ಪತ್ರವು ಅಭ್ಯರ್ಥಿಯ ಹೆಸರಿನಲ್ಲಿ ಪಡೆದಿರಬೇಕು, ಸ್ಟೂಡೆಂಟ್ಸ್ನ ಹೆಸರಲ್ಲೇ ಇರಬೇಕು. ಹಾಗೆ ಈ ಒಂದು ಇನ್ಕಮ್ ಸರ್ಟಿಫಿಕೇಟ್ಗೆ ಕಂಪಲ್ಸರಿ ನಿಮ್ಮೂರಿನ ತಹಸೀಲ್ದಾರ್ ಅಥವಾ ಗೆಸ್ಟೆಡ್ ಆಫೀಸರ್ ಇಂದ ಸೀಲ್ ಸಿಗ್ನೇಚರ್ ಆಗಿರಲೇಬೇಕು. ಅಂತಹ ಇನ್ಕಮ್ ಸರ್ಟಿಫಿಕೇಟ್ನ RD ನಂಬರ್ ಅನ್ನ ನೀವು CET ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಫಿಲ್ ಮಾಡಬೇಕು. ಅರ್ಥ ಆಗ್ತಿದೆ ಅಲ್ವಾ? ದಟ್ಸ್ ವಾಟ್ ದೇ ಹ್ಯಾವ್ ಗಿವನ್ ಹಿಯರ್. ಈಗ ಒಂದ್ ವೇಳೆ ನೀವೇನಾದ್ರೂ ಚೇಂಜಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಮಕ್ಕಳೇ, ಇದೊಂದು ಒಳ್ಳೆ ಸಮಯ. ನಿಮಗೆ ಇವಾಗ KEA ವೆಬ್ಸೈಟ್ ಅಲ್ಲಿ ನೋಟಿಫಿಕೇಶನ್ ಕೂಡ ಬಂದಿದೆ, ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ನಾನು. ಯಾವೆಲ್ಲ ಮಕ್ಕಳು ನಿಮ್ಮ KCET ಅಪ್ಲಿಕೇಶನ್ ಅನ್ನ ಎಡಿಟ್ ಮಾಡಬೇಕು, ಕರೆಕ್ಷನ್ ಮಾಡ್ಕೋಬೇಕು ಅಂತ ಬಯಸ್ತಿರೋ, ನಿಮಗೆ ಅವಕಾಶ ಕೊಟ್ಟಿದೆ KEA. ಯು ಕ್ಯಾನ್ ಗೋ ವಿಸಿಟ್ KEA ವೆಬ್ಸೈಟ್. ಅಲ್ಲಿ ನೀವು ನಿಮ್ಮ ಒಂದು ಅಪ್ಲಿಕೇಶನ್ ಅನ್ನ ಎಡಿಟ್ ಮಾಡಬಹುದು. ಓಕೆ, ಏನಾದರೂ ಚೇಂಜಸ್ ಇದ್ರೆ, ಈ ರೀತಿ ಇನ್ಕಮ್ ಸರ್ಟಿಫಿಕೇಟು, RD ನಂಬರ್ ಅದು ಇದು ಅಂತ ಇತ್ತು ಅಂದ್ರೆ ದಯವಿಟ್ಟು ಹೋಗಿ ನೀವು ಚೇಂಜಸ್ ಅನ್ನ ಮಾಡ್ಕೋಬಹುದು. ಓಕೆ, ಇದು ಒಳ್ಳೆ ಸಮಯ. ಈ ವಿಡಿಯೋ ಯಾವಾಗ ನೋಡ್ತಿದ್ದೀರಾ, ಬೇಗ ಅಂದ್ರೆ ಇವತ್ತೇ ನೋಡಿದ್ರೆ ಇವತ್ತೇ ನೀವು ಹೋಗಿ ಚೆಕ್ ಮಾಡಿ KEA ವೆಬ್ಸೈಟ್ ಅಲ್ಲಿ. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ಯು ಕ್ಯಾನ್ ಚೆಕ್ ಇನ್ ವೇದಾಂತ ಕರ್ನಾಟಕ ಚಾನಲ್. ಫೈನ್, ಓಕೆ. ಸೊ ಈಗ ಬ್ಯಾಕ್ ಟು ದ ಟಾಪಿಕ್. ಏನ್ ಹೇಳ್ತಿದ್ದೆ? SNQ ಎಲ್ಲರಿಗೂ ಅನ್ವಯ ಆಗುತ್ತೆ. ನಿಮಗೆ ಇನ್ಕಮ್ ಸರ್ಟಿಫಿಕೇಟ್ ಇರಲೇಬೇಕು,
ಅದು ನಿಮ್ಮ ಹೆಸರಲ್ಲೇ ಇರಬೇಕು. ಅದರಲ್ಲಿ ಇರುವಂತಹ RD ನಂಬರ್ ಅನ್ನ ನೀವು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್, CET ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಮಾಡಬೇಕಾದ್ರೆ RD ನಂಬರ್ ಅನ್ನ ಹಾಕಿರ್ಬೇಕು. ಓಕೆ, ಎಸ್, ಫೈನ್. ಈಗ ಮಕ್ಕಳೇ, ಇದು ಓಕೆ, ಯಾರಿಗೆಲ್ಲ ಅಪ್ಲಿಕೇಬಲ್ ಅನ್ನೋದನ್ನ ಹೇಳಿದೆ. ಯಾವೆಲ್ಲ ಕಾಲೇಜುಗಳಿಗೆ ಅಪ್ಲಿಕೇಬಲ್, ಹೌದಾ, ಅದು ಕೂಡ ಬರುತ್ತೆ. ಸೊ ಇದು ಹೆಂಗ್ ವರ್ಕ್ ಆಗುತ್ತೆ ಅಂತ ನೋಡೋಣ. ಎಲ್ಲ ಸರ್ಕಾರಿ ಅಥವಾ ವಿಶ್ವವಿದ್ಯಾಲಯ ಆರ್ ಅನುದಾನಿತ ಅಥವಾ ಖಾಸಗಿ ಅನುದಾನರಹಿತ ಅಲ್ಪಸಂಖ್ಯಾತ ಹಾಗೂ ಅಲ್ಪಸಂಖ್ಯಾತವಲ್ಲದ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ AICTE ನಿಗದಿಪಡಿಸಬಹುದಾದ ಪ್ರತಿ ಕೋರ್ಸುಗಳ ಒಟ್ಟು ಪ್ರವೇಶ ಮಿತಿಯ ಮೇಲೆ 5% ಸಂಖ್ಯಾಧಿಕ ಸೀಟುಗಳನ್ನು ಬೋಧನಾ ಶುಲ್ಕವಿಲ್ಲದೆ ಪ್ರತಿಭಾನ್ವಿತ ಬಡ ವಿದ್ಯಾರ್ಥಿಗಳ ಪೋಷಕರ ವಾರ್ಷಿಕ ಆದಾಯ ಮೇಲಿನ ಕೋಷ್ಟಕದ ಮಿತಿಯೊಳಗಿರುವ ಫಲಾನುಭವಿಗಳಿಗೆ ಮೆರಿಟ್ ಆಧಾರದ ಮೇಲೆ ಸೀಟನ್ನು ಹಂಚಿಕೆ ಮಾಡಲಾಗುವುದು. ಏನ್ ಮ್ಯಾಮ್, ಏನ್ ಹೇಳ್ತಿದ್ದೀರಾ? ಸೊ ನೋಡಿ ಮಕ್ಕಳೇ, ಎಲ್ಲ ಯೂನಿವರ್ಸಿಟೀಸ್ಗಳು, ಎಲ್ಲ ಗೌರ್ಮೆಂಟ್ ಕಾಲೇಜಸ್ಗಳು, ಎಲ್ಲ ಏಡೆಡ್ ಕಾಲೇಜಸ್ಗಳು, ಪ್ರೈವೇಟ್ ಕಾಲೇಜಸ್ಗಳು, ಪ್ರತಿಯೊಂದು ಕಾಲೇಜಸ್ಗಳಿಗೂ ಕೂಡ ಈ ಒಂದು ಸೂಪರ್ ನ್ಯೂಮರರಿ SNQ ಅಪ್ಲಿಕೇಬಲ್ ಆಗುತ್ತೆ. ಎಲ್ಲ ಕಾಲೇಜಲ್ಲೂ ಕೂಡ ಇದು ವರ್ಕ್ ಆಗುತ್ತೆ. ಅರ್ಥ ಆಗ್ತಿದೆನಾ? ಸರಿ. ಸೊ ಈಗ AICTE ಆಕ್ಚುಲಿ ಪ್ರತಿ ವರ್ಷ ಇಷ್ಟಿಷ್ಟು ಕಾಲೇಜುಗಳಿಗೆ, ಇಂತಿಂಥ ಬ್ರಾಂಚ್ಗಳಿಗೆ ಅಂದ್ರೆ ಇಂತಿಂಥ ಕೋರ್ಸ್ಗಳಿಗೆ ಇಷ್ಟು ಸೀಟ್ ಅಂತ ಹೇಳಿ ಪ್ರತಿ ವರ್ಷ AICTE ನಿಗದಿ ಮಾಡುತ್ತೆ. ಓಕೆ, ಇಂಥ ಕಾಲೇಜಲ್ಲಿ ಇಂಥ ಕೋರ್ಸಿಗೆ ಇಷ್ಟು ಸೀಟ್ಗಳು ಅಂತ. ಓಕೆ, ಆ ಸೀಟ್ಗಳ ಮೇಲೆ 5% ಸಂಖ್ಯಾಧಿಕ ಸೀಟುಗಳು ಅಂತ ಹೇಳ್ತಿದ್ದಾರೆ. ಅಂದ್ರೆ ಇದು ಹೇಗೆ ವರ್ಕ್ ಆಗುತ್ತೆ ಗೊತ್ತಾ ಮಕ್ಕಳೇ? ಎಸ್, ಇದು ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ಸೇ ಫಾರ್ ಎಕ್ಸಾಂಪಲ್, ನಿಮಗೆ ಯಾವ್ದಾದ್ರು ಒಂದು ಕಾಲೇಜಲ್ಲಿ CSE ತಗೊಳ್ತಿದ್ದೀರಾ ಅಂದ್ರೆ ಕಂಪ್ಯೂಟರ್ ಸೈನ್ಸ್ ತಗೊಂಡಿದ್ದೀರಾ ಅಂತ ಇಟ್ಕೊಳ್ಳಿ, ಸಮ್ ಕಾಲೇಜಲ್ಲಿ. ಓಕೆ, ಇದೊಂದೇ ಬ್ರಾಂಚ್ ಬಗ್ಗೆ ನಾನು ಮಾತಾಡ್ತಿರೋದು. ಇದೇ ರೀತಿ ಎಲ್ಲ ಬ್ರಾಂಚ್ಗಳಿಗೂ ಅಪ್ಲಿಕೇಬಲ್ ಅದು. ಓಕೆ, ಸೊ ಈಗ CSE ಅಲ್ಲಿ ಈ ವರ್ಷ ನಿಮಗೆ ಒಂದು ಕಾಲೇಜ್, ನೀವು ಸೇರ್ತಿರುವಂತಹ ಕಾಲೇಜಿಗೆ 100 ಸೀಟನ್ನು ಕೊಟ್ಟಿರ್ತಾರೆ. ಓಕೆ, ಈಗ ಈ ಒಂದು 100 ಸೀಟ್ ಏನಿದೆಲ್ಲ ಇದರ 5%. ಸೊ ವಾಟ್ ವಿಲ್ ಬಿ ದ 5% ಆಫ್ 100 ಸೀಟ್ಸ್ ಮಕ್ಕಳೇ? 5% ಅಂದ್ರೆ ಎಷ್ಟಾಗುತ್ತೆ? 5 ಸೀಟ್ ಆಗುತ್ತೆ. 100 ಸೀಟ್ಗಳಿಗೆ 100 ಸೀಟ್ನ ಮೇಲೆ ಪ್ಲಸ್ 5 ಸೀಟು. ಓಕೆ, ಇದು ಈ ವರ್ಷ AICTE ಕೊಟ್ಟಿರುವಂತಹ ಒಂದು ಟೋಟಲ್ ನಂಬರ್ ಆಫ್ ಸೀಟ್ಸ್ ಫಾರ್ CSE ಬ್ರಾಂಚ್ ಇನ್ ದಟ್ ಪರ್ಟಿಕ್ಯುಲರ್ ಕಾಲೇಜ್. ಒಂದು ಕಾಲೇಜಿಗೆ ಕೊಟ್ಟಿರೋದು ಯಾವ್ದಾದ್ರು ಒಂದು XYZ ಕಾಲೇಜ್ ಅಂತ ಇಟ್ಕೊಳ್ಳಿ ಇದನ್ನ. ಓಕೆ, ಸೊ ಈ ಕಾಲೇಜಿಗೆ CSE ಬ್ರಾಂಚ್ ಅಲ್ಲಿ 100 ಸೀಟ್ಗಳು. ಈ 100 ಸೀಟ್ಗೆ 5% ಅಂದ್ರೆ 5 ಸೀಟ್ ಆಗುತ್ತೆ. ಹಾಗಿದ್ರೆ ಈ 5 ಸೀಟ್ ಏನಿದೆ ಅಲ್ಲ, ಈ 5 ಸೀಟ್ ರೆಪ್ರೆಸೆಂಟ್ಸ್ 5 ಅಭ್ಯರ್ಥಿಗಳು, 5 ಕ್ಯಾಂಡಿಡೇಟ್ಸ್ಗಳು ಸೂಪರ್ ನ್ಯೂಮರರಿ ಕೋಟಾದಲ್ಲಿ ಬರ್ತಾರೆ. ಓಕೆ, ಈ 100 ಸೀಟು ಅಂದ್ರೆ 100 ಸ್ಟೂಡೆಂಟ್ಸ್ಗಳು ಬರ್ತಾರೆ. ಅವ್ರ ಜೊತೆಗೆ 5 ಜನ ಸ್ಟೂಡೆಂಟ್ಸ್ಗಳು SNQ ಅಂಡರ್ ಅಲ್ಲಿ ಸೆಪರೇಟ್ ಆಗಿ ಬರ್ತಾರೆ. ಅರ್ಥ ಆಗ್ತಿದೆನಾ ಮಕ್ಕಳೇ? ಆರ್ ಯು ಗೆಟ್ಟಿಂಗ್ ದಿಸ್? ಈ ರೀತಿ ಇದು ವರ್ಕ್ ಆಗುತ್ತೆ. ಅದಕ್ಕೆ 5% ಸಂಖ್ಯಾ ಅಧಿಕ. ಓಕೆ, ಅರ್ಥ ಆಗ್ತಿದೆ ಅಲ್ಲ? ಎಸ್. ಸೊ ಈ ರೀತಿ ಇದು ವರ್ಕ್ ಆಗುತ್ತೆ. ಇದು ಒಂದು ಬ್ರಾಂಚಿಗೆ ಹೇಳಿದೆ, ಎಲ್ಲಾ ಬ್ರಾಂಚಿಗೂ ಎಲ್ಲ ಕಾಲೇಜಸ್ ಅಲ್ಲೂ ಕೂಡ ಇದು ಅಪ್ಲಿಕೇಬಲ್. ಇಸ್ ದಿಸ್ ಕ್ಲಿಯರ್? ಓಕೆ, ಫೈನ್. ಈಗ ಬ್ಯಾಕ್ ಟು ದ ಟಾಪಿಕ್. ಎಲ್ಲಿದ್ವಿ? ಏನ್ ಅರ್ಥ ಮಾಡ್ಕೊಳ್ತಿದ್ವಿ? ಎಸ್, ಇದ್ರ ಬಗ್ಗೆ ತಿಳ್ಕೊಳ್ತಿದ್ವಿ. 5% ಸಂಖ್ಯಾಧಿಕ ಸೀಟುಗಳನ್ನು ಬೋಧನಾ ಶುಲ್ಕವಿಲ್ಲದೆ ಪ್ರತಿಭಾನ್ವಿತ ಬಡ ವಿದ್ಯಾರ್ಥಿಗಳ ಪೋಷಕರ ವಾರ್ಷಿಕ ಆದಾಯ. ನೋಡಿ, ಇದು SNQ ಅಂಡರ್ ಅಲ್ಲಿ ಬರಬೇಕು ಅಂದ್ರೆ ಮೇನ್ ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ ನಿಮ್ಮ ಇನ್ಕಮ್, ತಂದೆ ತಾಯಿಗಳ ಇನ್ಕಮ್ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿರುವಂಥದ್ದು. ಹಾಗಿದ್ರೆ ಪೇರೆಂಟ್ಸ್ನ ಇನ್ಕಮ್ ಹೆಂಗೆ ಇರಬೇಕು, ಎಷ್ಟಿರಬೇಕು, ಇದು ಹೇಗೆ ಕಂಪ್ಲೀಟ್ ಆಗಿ ಪ್ರಾಸೆಸ್ ವರ್ಕ್ ಆಗುತ್ತೆ ಅನ್ನೋದನ್ನ ಇವಾಗ ನಾವು ನೋಡ್ತಾ ಹೋಗೋಣ. ಓಕೆ, ಸೊ ಮಕ್ಕಳೇ, ಮೊದಲನೇ ವರ್ಗ ಫಸ್ಟ್ ಸ್ಟೇಜ್. ಈಗ SNQ ಇರುತ್ತಲ್ಲ, SNQ ಅಂಡರ್ ಅಲ್ಲಿ ಫಸ್ಟ್ ಏನ್ ಮಾಡ್ತಾರೆ? ಫಸ್ಟ್ ಸ್ಟೇಜ್ ಒಂದಿಷ್ಟು ಸ್ಟೂಡೆಂಟ್ಸ್ಗಳನ್ನ ಲಿಸ್ಟ್ ಮಾಡ್ತಾರೆ. ಫಸ್ಟ್ ಸ್ಟೇಜ್ ಅಲ್ಲಿ ಒಂದಿಷ್ಟು ಸ್ಟೂಡೆಂಟ್ಸ್ಗಳ ಲಿಸ್ಟ್ ತಗೊಳ್ತಾರೆ. ಆ ಸ್ಟೂಡೆಂಟ್ಸ್ಗಳ ಲಿಸ್ಟ್ ಫಸ್ಟ್ ಸ್ಟೇಜ್ ಅಲ್ಲಿ ಹೇಗೆ ಬರುತ್ತೆ ಗೊತ್ತಾ? ಬೇಸ್ಡ್ ಆನ್ ಇನ್ಕಮ್ ಸರ್ಟಿಫಿಕೇಟ್. ನೋಡಿ, ಬೋಧನಾ ಶುಲ್ಕ ವಿನಾಯಿತಿ ಯೋಜನೆ ಪ್ರತ್ಯೇಕವಾಗಿ ಅರ್ಹತಾ ಪಟ್ಟಿ ತಯಾರು ಮಾಡಿಕೊಂಡು ಮೊದಲಿಗೆ ವಾರ್ಷಿಕ ಆದಾಯ ರೂಪಾಯಿ 2.5 ಲಕ್ಷಕ್ಕೆ ಮೀರದ ಪೋಷಕರ ಅಭ್ಯರ್ಥಿಗಳಿಗೆ ಸೀಟು ಹಂಚಿಕೆ ಮಾಡುವುದು. ಸೊ ಫಸ್ಟ್ ಸ್ಟೇಜ್ ಅಲ್ಲಿ ಯಾವ ಸ್ಟೂಡೆಂಟ್ಸ್ಗಳು ಬರ್ತಾರೆ ಗೊತ್ತಾ?
ಯಾವೆಲ್ಲ ಮಕ್ಕಳ ಅಂದರೆ ನೀವೆಲ್ಲ ಯಾರು ಸೆಕೆಂಡ್ ಇಯರ್ PUC ಬರೆದಿದ್ದೀರಾ, ನಿಮ್ಮ ಪೇರೆಂಟ್ಸ್ನ ಆನ್ಯುಯಲ್ ಇನ್ಕಮ್ 2.5 ಲಕ್ಷದ ಒಳಗಡೆ ಇದ್ರೆ, ಎಷ್ಟು 2.5 lakhs ಒಳಗಡೆ ಇದ್ರೆ ಫಸ್ಟ್ ಸ್ಟೇಜಲ್ಲಿ ನೀವು ಬರ್ತೀರಾ. ಓಕೆ, ನಿಮ್ಮನ್ನೆಲ್ಲ ಫಸ್ಟ್ ಏನು ಮಾಡ್ತಾರೆ, ಅಲಾಟ್ ಮಾಡ್ತಾ ಹೋಗ್ತಾರೆ. ಆರ್ ಯು ಗೆಟ್ಟಿಂಗ್ ದಿಸ್? ನಿಮ್ಮ ಪೇರೆಂಟ್ಸ್ನ ಇನ್ಕಮ್ 2.5 ಲಕ್ಷದ ಒಳಗಡೆ ಇದ್ರೆ ನೀವು ಫಸ್ಟ್ ಸ್ಟೇಜಲ್ಲಿ ಬರ್ತೀರಾ. ಈಗ ಅಂಥ ಸ್ಟೂಡೆಂಟ್ಸ್ಗಳನ್ನೆಲ್ಲ ಅಲಾಟ್ ಮಾಡಿ ಆದಮೇಲೆ ನೆಕ್ಸ್ಟ್ 2ನೇ ಸ್ಟೇಜಿಗೆ ಬರ್ತಾರೆ. ಮೊದಲನೇ ವರ್ಗದ ಅಡಿಯಲ್ಲಿ ಸೀಟು ಹಂಚಿಕೆ ಮುಕ್ತಾಯವಾದ ನಂತರ ಮುಗಿದ ಮೇಲೆ ಉಳಿಯುವ ಸೀಟುಗಳನ್ನು ವಾರ್ಷಿಕ ಆದಾಯ ರೂಪಾಯಿ 2.5 ಲಕ್ಷದಿಂದ ರೂಪಾಯಿ 3.5 ಲಕ್ಷದ ಒಳಗೆ ಇರುವಂತಹ ಪೋಷಕರ ಅಭ್ಯರ್ಥಿಗಳಿಗೆ ಸೀಟು ಹಂಚಿಕೆ ಮಾಡುವುದು. 2ನೇ ಸ್ಟೇಜಲ್ಲಿ ಯಾರ್ಯಾರು ಬರ್ತಾರೆ, 2.5ರಿಂದ 3.5 ಲಕ್ಷ ಆದಾಯ ಇರಬೇಕು, ಆನ್ಯುಯಲ್ ಇನ್ಕಮ್ ಇರಬೇಕು. ಅಂಥ ಸ್ಟೂಡೆಂಟ್ಸ್, ಪೇರೆಂಟ್ಸ್ ಅನ್ನು ಹೊಂದಿರುವಂಥ ಸ್ಟೂಡೆಂಟ್ಸ್ಗಳಿಗೆ ಈ ಒಂದು 2ನೇ ವರ್ಗ ಅಂದರೆ ಸೆಕೆಂಡ್ ಸ್ಟೇಜಲ್ಲಿ ನೀವೆಲ್ಲ ಬರ್ತೀರಾ ಮಕ್ಕಳೇ. ಸೊ ನಿಮಗೆ ಈ 2ನೇ ಸ್ಟೇಜಲ್ಲಿ ಸೀಟ್ಸ್ಗಳನ್ನು ಅಲಾಟ್ ಮಾಡ್ತಾರೆ. ಈಗ 3ನೇ ವರ್ಗ, 2ನೇ ವರ್ಗದ ಅಡಿಯಲ್ಲಿ ಸೀಟು ಹಂಚಿಕೆ ಮುಕ್ತಾಯವಾದ ನಂತರ ಉಳಿಯುವ ಸೀಟುಗಳನ್ನು ವಾರ್ಷಿಕ, ಉಳಿದಿರುವಂಥ ಸೀಟ್ಗಳನ್ನು ನೆಕ್ಸ್ಟು ಯಾರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತಾರೆ ಅಂದರೆ 3ನೇ ವರ್ಗದವರಿಗೆ. ವಾರ್ಷಿಕ ಆದಾಯ 3.5 ಲಕ್ಷದಿಂದ 4.5 ಲಕ್ಷದವರೆಗೆ ಇರುವಂಥ ಪೋಷಕರ ಅಭ್ಯರ್ಥಿಗಳಿಗೆ ಸೀಟು ಹಂಚಿಕೆ ಮಾಡುವುದು. ಅರ್ಥ ಆಯ್ತಲ್ಲ? ನಿಮ್ಮ ಪೇರೆಂಟ್ಸ್ನ ಇನ್ಕಮ್ 3.5ರಿಂದ 4.5 ಲಕ್ಷದ ಒಳಗಡೆ ಇದ್ರೆ ನೀವು ಥರ್ಡ್ ಕೆಟಗರಿ ಅಂದರೆ ಥರ್ಡ್ ಸ್ಟೇಜ್ ಅಂಡರಲ್ಲಿ ಬರ್ತೀರಾ. ಈಗ ನಿಮ್ಮನ್ನ ಅಲಾಟ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ 4th ಸ್ಟೇಜ್. ಥರ್ಡ್ ಸ್ಟೇಜಲ್ಲಿ ಇರ್ತಕ್ಕಂಥ ಮಕ್ಕಳ ಒಂದು ಅಲಾಟ್ಮೆಂಟ್ ಆದಮೇಲೆ ಉಳಿದಿರೋ ಸೀಟ್ಗಳನ್ನು ಈಗ 4th ಸ್ಟೇಜಿಗೆ ತಗೊಂಡ್ಬರ್ತಾರೆ. ಓಕೆ, ಸೊ ಈಗ ವಾರ್ಷಿಕ ಆದಾಯ ರೂಪಾಯಿ 4.5 ಲಕ್ಷದಿಂದ ರೂಪಾಯಿ 6 ಲಕ್ಷದವರೆಗಿನ ಪೋಷಕರ ಅಭ್ಯರ್ಥಿಗಳಿಗೆ ಸೀಟು ಹಂಚಿಕೆ ಮಾಡುವುದು. ಸೊ 4th ಸ್ಟೇಜಲ್ಲಿ ಯಾವೆಲ್ಲ ಮಕ್ಕಳು ಬರ್ತಾರಪ್ಪ, ನೀವೆಲ್ಲ ಕೌಂಟ್ ಆಗ್ತೀರಾ ಅಂದರೆ ನಿಮ್ಮ ಪೇರೆಂಟ್ಸ್ನ ಇನ್ಕಮ್, ಆನ್ಯುಯಲ್ ಇನ್ಕಮ್ 4.5ರಿಂದ 6 ಲಕ್ಷದ ಒಳಗಡೆ ಇರಬೇಕು. ಅವಾಗ ನೀವು 4th ಸ್ಟೇಜ್ ಅಂಡರಲ್ಲಿ ಬರ್ತೀರಾ, ನಿಮ್ಮನ್ನ ಅಲಾಟ್ ಮಾಡ್ತಾರೆ. ಇದೆಲ್ಲ ಆದಮೇಲೆ ಕಡೆಗೆ ಉಳಿದಿರುವಂತಹ ಸೀಟ್ಗಳನ್ನು 5ನೇ ವರ್ಗ ಅಂದರೆ 5th ಸ್ಟೇಜ್ ಸ್ಟೂಡೆಂಟ್ಗಳಿಗೆ ಅಲಾಟ್ ಮಾಡ್ತಾರೆ. ಅದು 5th ಸ್ಟೇಜಲ್ಲಿ ಬರುವಂತಹ ಮಕ್ಕಳ ಒಂದು ಪೇರೆಂಟ್ಸ್ನ ಆನ್ಯುಯಲ್ ಇನ್ಕಮ್ ಎಷ್ಟಿರಬೇಕು, 6ರಿಂದ 8 ಲಕ್ಷದವರೆಗಿನ ಪೋಷಕರ ಅಭ್ಯರ್ಥಿಗಳಿಗೆ ಸೀಟು ಹಂಚಿಕೆ ಮಾಡುವುದು. ಸೊ ಫೈನಲ್ ಸ್ಟೇಜಲ್ಲಿ 6ರಿಂದ 8 ಲಕ್ಷ ನೋಡಿ, 6ರಿಂದ 8 ಲಕ್ಷದ ಒಳಗಡೆಗೆ ನಿಮ್ಮ ಒಂದು ಪೇರೆಂಟ್ಸ್ನ ಇನ್ಕಮ್ ಇದ್ದರೆ ನೀವು 5th ಸ್ಟೇಜಲ್ಲಿ ನಿಮ್ಮ ಒಂದು ಹೆಸರು ಖಂಡಿತ ಬರುತ್ತೆ. ಮಕ್ಕಳೇ, ನೀವು ಯಾವಾಗ ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೈ ಮಾಡ್ತೀರಾ, RD ನಂಬರನ್ನು ಹಾಕ್ತೀರಾ, ಅಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೈ ಆಗುತ್ತೆ, ಹೌದಾ? ಈಗ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಹೋಯಿತು ಅಂದರೆ ನೀವು SNQ ಕೋಟಾನ ಅಪ್ಲೈ ಮಾಡೋದು ಬಿಡೋದು ಸೆಕೆಂಡ್ರಿ. ಬೈ ಡಿಫಾಲ್ಟ್ ಆಗಿ ಸಾಫ್ಟ್ವೇರೇ ಅದು ಕೌಂಟ್ ಮಾಡುತ್ತೆ. ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ನ ಆಧಾರದ ಮೇಲೆ ಸಾಫ್ಟ್ವೇರೇ ಅದನ್ನು ಏನು ಮಾಡುತ್ತೆ, ಪರ್ಟಿಕ್ಯುಲರ್ ಆಗಿ ಇಟ್ ವಿಲ್ ಟೇಕ್ ದ ಕೌಂಟ್, ಇಟ್ ವಿಲ್ ಲಿಸ್ಟ್ ಇಟ್. ಯಾರೆಲ್ಲ SNQ ಅಂಡರಲ್ಲಿ ಬರುತ್ತೆ ಅನ್ನೋದನ್ನ ಸಾಫ್ಟ್ವೇರೇ ಕೆಟಗರೈಸ್ ಮಾಡುತ್ತೆ. ಸೊ ಅದರಲ್ಲಿ ಫಸ್ಟು, ಸೆಕೆಂಡು, ಥರ್ಡು, 4th, 5th ಸ್ಟೇಜ್ಗಳವರೆಗೂ ಡಿವೈಡ್ ಮಾಡ್ಕೊಳ್ತಾರೆ. ಅರ್ಥ ಆಗ್ತಿದೆ ಅಲ್ಲ? ಸೊ ನಾವು ಎವ್ರಿಥಿಂಗ್ ಈಸ್ ರನ್ನಿಂಗ್ ಬೇಸ್ಡ್ ಆನ್ ದ ಸಾಫ್ಟ್ವೇರ್. ಸೊ ಸಾಫ್ಟ್ವೇರೇ ಅದನ್ನು ಡಿವೈಡ್ ಮಾಡುತ್ತೆ, ಏನೆಲ್ಲ ಯಾರೆಲ್ಲ ಯಾವ ಕೆಟಗರಿ, ಯಾವ ಒಂದು ಸ್ಟೇಜ್ ಅಂಡರಲ್ಲಿ ಬರ್ತೀರಾ ಅನ್ನೋದು. ಅದರ ಆಧಾರದ ಮೇಲೆ ನಿಮಗೆ SNQ ಕೋಟಾದ ಅಂಡರಲ್ಲಿ ಸೀಟ್ಗಳು ಸಿಗ್ತಾ ಹೋಗುತ್ತೆ. ಓಕೆನಾ ಮಕ್ಕಳೇ? ಇದಕ್ಕೆ ಬೇಕಾಗಿರೋದೇನು ಮುಖ್ಯವಾಗಿ, ಎಸ್, ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು. ಅಂಡ್ ರಿಮೆಂಬರ್, ಆ ಇನ್ಕಮ್ ಸರ್ಟಿಫಿಕೇಟಿಗೆ ಕಂಪಲ್ಸರಿ ತಹಸೀಲ್ದಾರ್ದು ಅಥವಾ ಗೆಸ್ಟೆಡ್ ಆಫೀಸರ್ದು ಸಿಗ್ನೇಚರ್ ಅಥವಾ ಸೀಲ್ ಎರಡೂ ಆಗಿರಲೇಬೇಕು. ಅವಾಗ ಅದನ್ನು ಕನ್ಸಿಡರ್ ಮಾಡ್ತಾರೆ. ಓಕೆನಾ? ಎಸ್. ಸೊ ಇದಿಷ್ಟು ಮಕ್ಕಳೇ SNQ ಕೋಟಾದ ಬಗ್ಗೆ ಇರುವಂಥ ಮಾಹಿತಿ. ಸೊ ನಿಮಗೆ ಏನಾದರೂ SNQ ಅಂಡರಲ್ಲಿ ಸಿಕ್ತು ಸೀಟ್ ಅಂತ ಅಂದರೆ ನೀವು ಟ್ಯೂಷನ್ ಫೀಸನ್ನು, ಗೌರ್ಮೆಂಟ್ ಫೀಸನ್ನು ಕಟ್ಟುವಂಥ ಅಗತ್ಯ ಇರೋದಿಲ್ಲ. ಇಸ್ ದಿಸ್ ಕ್ಲಿಯರ್? ಓಕೆ. ಸೊ ಹಾಗಿದ್ರೆ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.